ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡ ನಾಡು ನುಡಿಗಳಂತೆ ನಮ್ಮ ಸಾಹಿತ್ಯವು ಕ್ರಿಸ್ತಪೂರ್ವದಷ್ಟು ಅಂದರೆ ಸುಮಾರು 2600 ವರ್ಷಗಳಷ್ಟು ಪ್ರಾಚೀನವಾಗಿದ್ದಿರಬಹುದೆಂದು ಕೆಲವು ಪಂಡಿತರ ಅಭಿಪ್ರಾಯ. ದಿವಂಗತ ಪ್ರೊಫೆಸರ್ ಟಿ.ಎಸ್. ವೆಂಕಣ್ಣಯ್ಯನವರು ಬೌದ್ಧರೇ ಕನ್ನಡದ ಭಾಷೆಗೆ ಆದಿಕವಿಗಳು, ಸುಮಾರು ಕ್ರಿಸ್ತಶಕದ ಆದಿಭಾಗದಿಂದಲೂ ಕನ್ನಡ ಭಾಷೆಯಲ್ಲಿ ಗ್ರಂಥಗಳ ರಚನೆ ಆಗುತ್ತಿದ್ದಿರಬೇಕು. ಬೌದ್ಧ ಮತದ ನಾಶದೊಂದಿಗೆ ಬೌದ್ಧ ಗ್ರಂಥಗಳು ನಾಶವಾದವು, ಅದರೊಡನೆ ಕನ್ನಡ ಗ್ರಂಥಗಳೂ ನಾಶವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಗೋವಿಂದ ಪೈಯವರಂತೂ ಕ್ರಿಸ್ತಶಕ 150ರಲ್ಲಿದ್ದ ಹಾಲರಾಜನ ಗಾಥಾ ಸಪ್ತಶತಿಯಲ್ಲಿ ಪ್ರಾಕೃತ ಗ್ರಂಥದಲ್ಲಿರ್ತಕ್ಕಂಥ ಕನ್ನಡ ಶಬ್ದಗಳನ್ನೆಲ್ಲ ಅವರು ಹೇಳ್ತಾ ಹೋಗ್ತಾರೆ. ಹೀಗೆ ಕ್ರಿಸ್ತಪೂರ್ವ 2000 ವರ್ಷಗಳಿಂದ ಹಿಡಿದು ಇವತ್ತಿನವರೆಗೂ ನೋಡ್ತಾ ಹೋಯಿತು ಅಂದರೆ ಬಹಳ ಸ್ಪಷ್ಟವಾದ ಇತಿಹಾಸ ಕವಿರಾಜ ಮಾರ್ಗದಿಂದ ನಮಗೆ ದೊರೆಯುತ್ತೆ. ಇದು ನಮಗೆ ಗೊತ್ತಿರುವಂಥ ವಿಚಾರ. ಕವಿರಾಜ ಮಾರ್ಗದಿಂದ ಹಿಡಿದು ಇವತ್ತಿನವರೆಗೆ ಲೆಕ್ಕ ಹಾಕ್ತು ಅಂತ ಹೇಳ್ತಂದರೆ ಸುಮಾರು 780 ವರ್ಷಗಳ ಇತಿಹಾಸ ಉಂಟು ಕನ್ನಡಕ್ಕೆ. 780 ವರ್ಷಗಳ ಇತಿಹಾಸದಲ್ಲಿ ಅದೆಷ್ಟು ಜನ ಕವಿತೆಗಳನ್ನು ಕಾವ್ಯವನ್ನು ರಚಿಸಿದ್ದಾರೆ. ಅಂತಹವರಲ್ಲಿ ಮುಖ್ಯರಾದಂಥ 725 ಸಾಹಿತ್ಯ ಆರಾಧಕರನ್ನು ಗುರುತಿಸಿ ಅವರ ಬಗ್ಗೆ ಒಂದು ಕ್ವಿಜ್ ಪುಸ್ತಕವನ್ನು ಪ್ರಕಟಿಸಿದ್ದಾರೆ ಸಂಪುಟೂರು ವಿಶ್ವನಾಥ್ ಅವರು. ಕನ್ನಡ ಸಾಹಿತ್ಯ ಸಾಧಕರ 725 ರಸಪ್ರಶ್ನೆಗಳು ಎನ್ನುವ ಈ ಒಂದು ಪುಸ್ತಕ. ಕನ್ನಡ ಸಾಹಿತಿಗಳ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇದ್ದರೆ ಪ್ರಶ್ನೆಗಳನ್ನು ಇವರು ಹೇಗೆ ರೂಪಿಸ್ತಾರೆ ಅಂದರೆ ಅವರ ಹುಟ್ಟಿದ ಊರು, ದಿನಾಂಕ ಗೊತ್ತಿದ್ದರೆ ದಿನಾಂಕ, ಅವರ ಕಾರ್ಯಕ್ಷೇತ್ರ, ಸಾಹಿತ್ಯ ಪ್ರಕಾರ, ಬರೆದಿರುವ ಪ್ರಮುಖ ಕೃತಿಗಳು, ಗಳಿಸಿದ ಪ್ರಶಸ್ತಿಗಳು, ಕೈಗೊಂಡ ಪ್ರವಾಸಗಳು, ಅಕಸ್ಮಾತ್ ಭಾವಚಿತ್ರ ಇದ್ದರೆ ಅದನ್ನೂ ಸೇರಿಸಿ ಇವರು ಪ್ರಶ್ನೆಯನ್ನು ರೂಪಿಸ್ತಾರೆ. ಇದು ಒಂದು ರೀತಿ ಬಹಳ ಸಂಕ್ಷಿಪ್ತವಾಗಿ ಆ ಕವಿಯ ಬಗ್ಗೆ ತಿಳ್ಕೊಂಡ ಹಾಗೂ ಆಗುತ್ತೆ, ಜೊತೆಗೆ ಕುತೂಹಲ ಹುಟ್ಟಿಸುತ್ತೆ. ಯಾರು ಇಂತಹ ವ್ಯಕ್ತಿ, ಈ ಕವಿ ಯಾರು, ಸಾಹಿತಿ ಯಾರು ಅಂತ ಅನಿಸುತ್ತೆ. ಒಂದು ಪ್ರಶ್ನೆಯನ್ನು ನೋಡೋಣ. ಗುಲ್ಬರ್ಗಾ ಜಿಲ್ಲೆಯ ಅಂಬಲಿಗ ಎಂಬಲ್ಲಿ ಕ್ರಿಸ್ತಶಕ 1700ರಲ್ಲಿ ಜನಿಸಿದ ಕವಿಗುರು ಚೆನ್ನ ಮಲ್ಲಿಕಾರ್ಜುನ ಕೊಟ್ಟ ಮತಿಯಿಂದ ಕಾವ್ಯವನ್ನು ರಚಿಸಿದೆ ಅಂತ ಹೇಳ್ಕೊಂಡಿದ್ದಾನೆ. ಶಿವಿರಾಯನ ಸ್ತುತಿ, ವೀರಸಂಗಯ್ಯನ ಚೌಪದ, ಗಂಗೆ ಗೌರಿ ಚೌಪದ, ಶ್ವೇತನ ವಾರ್ಧಕ ಇವು ಈತನ ಕೆಲವು ಕೃತಿಗಳು. ಕಲವರಿಗೆ ದೇಶವೆಂಬಲ್ಲಿ ಓದಿಸುವ ಸಲೆ ಭಕ್ತ ಚೆನ್ನ ಮಲ್ಲಯ್ಯ ಎಂದು ಹೇಳಿರುವುದರಿಂದ ಈತ ಉಪಾಧ್ಯಾಯನಾಗಿದ್ದಿರಬಹುದು. ಪಾಲ್ಕುರಿಕೆಯ ಸೋಮನಾಥ ಮೊದಲಾದವರನ್ನು ಈತ ಸ್ಮರಿಸಿದ್ದಾನೆ. ಈತ ಯಾರು ಅಂತ ಹೇಳಿ ನಮ್ಮ ಕುತೂಹಲವನ್ನು ಕೆರಳಿಸ್ತಾರೆ. ಕೊನೆಯಲ್ಲಿ ಉತ್ತರವನ್ನು ಕೊಡ್ತಾರೆ. ಆತ ಯಾರು ಅಂದರೆ ನಮಗೆ ಅಷ್ಟಾಗಿ ಪರಿಚಯ ಇಲ್ಲದೆ ಇರತಕ್ಕಂಥ ಅಗ್ಗಳ ಅಂತಕ್ಕಂಥ ಒಬ್ಬ ಕವಿ. ಅಗ್ಗಳ. ಹಾಗಾಗಿ ಅಗ್ಗಳನ ಬಗ್ಗೆ ಮತ್ತಷ್ಟು ಹೆಚ್ಚಿಗೆ ತಿಳ್ಕೋಬೇಕು ಎನ್ನುವ ಒಂದು ಕುತೂಹಲ ನಮಗೆ ಬಂದೇ ಬರುತ್ತೆ. ಹೀಗೆ ಅತ್ಯಂತ ಪ್ರಾಚೀನರಿಂದ ಹಿಡಿದು ಆಧುನಿಕ ಸಾಹಿತಿಗಳವರೆಗೆ ಎಲ್ಲರನ್ನೂ ಒಳಗೊಂಡ ಹಾಗೆ ಮುಖ್ಯವಾದ ಅಂಶಗಳನ್ನು ಒಳಗೊಂಡಂಥ ಒಂದು ಕ್ವಿಜ್ ಪುಸ್ತಕ. ಕನ್ನಡ ಸಾಹಿತ್ಯ ಸಾಧಕರ ರಸಪ್ರಶ್ನೆಗಳು. 725 ಜನರ ಬಗ್ಗೆ ಮಾಹಿತಿ ಉಂಟು. ಸಂಪುಟೂರು ವಿಶ್ವನಾಥ್ ಇದನ್ನು ಬರೆದಿದ್ದಾರೆ. ವಿದ್ಯಾರ್ಥಿಗಳು ಇರುವ ಮನೆಯಲ್ಲಿ ಇರಲೇಬೇಕಾದಂಥ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಆರಾಧನಾ ಪೋದ್ದಾರ್ ಅಂಥೇಳಿ. ನಾನು ಕಲಬುರಗಿ ಜಿಲ್ಲೆಯ ಹಿರೊಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ನಾನು ಗೃಹಿಣಿಯಾಗಿದ್ದು ಆಕಾಶವಾಣಿಯಲ್ಲಿ ಉದ್ಘೋಷಕಿ ಅಂತ ಕೆಲಸ ಮಾಡ್ತಿದ್ದೇನೆ. ಮತ್ತು ನನಗೆ ಓದುವುದು ಮತ್ತು ಹಾಡುವುದು ನನ್ನ ಹವ್ಯಾಸ. ಆರಾಧನಾ ಅವರಿಗೆ
ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ ಕೃಷ್ಣ KR ಅಂತ. ನಾನು ತುಮಕೂರಿನ ಅಶೋಕ್ ನಗರದಿಂದ ಬಂದಿದ್ದೇನೆ. ನಾನು ಕರ್ನಾಟಕದ ಹೆಸರಾಂತ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ 36 ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದುವುದು, ಚುಟುಕು ಮತ್ತು ತಟ್ಟ ಅಂತೇಳಿ ಕಾರ್ಯಕ್ರಮ ನೋಡೋದು, ಪದಬಂಧ ಬಿಡಿಸೋದು ಮತ್ತು ಪ್ರವಾಸ ಕೈಗೊಳ್ಳೋದು ನನ್ನ ತುಂಬ ನೆಚ್ಚಿನ ವಿಷಯ. ಹಾಗೂ ನಾನು ಸಂಜೆ ವಾಕ್ ಮಾಡ್ತೀನಿ. ಇದು ನನ್ನ ಹವ್ಯಾಸ. ಮೋಹನ ಕೃಷ್ಣ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ತಾರಾ ಹರೀಶ್. ನಾನು ಅರ್ಕಲ್ಗೋಡು ಹಾಸನ ಜಿಲ್ಲೆಯಿಂದ ಬಂದಿದ್ದೀನಿ. ಗೃಹಿಣಿ. ನನ್ನ ಹವ್ಯಾಸ ಗಿಡಗಳನ್ನು ಬೆಳೆಸೋದು. ತಾರಾ ಹರೀಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಈರಣ್ಣ ಬೆಂಗಾಲಿ ಅವರು ಬರೆದಂಥ ಭೂಮಿ ಎನ್ನುವ ಕಾದಂಬರಿ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಇಟಗಿಯಲ್ಲಿರುವ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಯಾರು ಕರೆದರು? ಆಯ್ಕೆಗಳನ್ನು ನೋಡೋಣ. ಶಾಸನದಲ್ಲಿ ಈ ಮಾಹಿತಿ ದೊರೆಯುತ್ತೆ, ಇತಿಹಾಸದಲ್ಲಿ ಈ ಮಾಹಿತಿ ದೊರೆಯುತ್ತೆ, ಜಾನಪದ ಕಾವ್ಯಗಳಲ್ಲಿ ದೊರೆಯುತ್ತೆ, ಅರಸನ ಚರಿತ್ರೆಯಲ್ಲಿ ದೊರೆಯುತ್ತೆ. ಮೊದಲಿಗೆ ತಾರಾ ಹರೀಶ್, ಆನಂತರ ಆರಾಧನಾ. ಆಯ್ಕೆ 1 ಶಾಸನ. ಬಜರತಿ ಮೋಹನ್ ಕೃಷ್ಣ. ತಾರಾ ಹರೀಶ್ ಅವರ ಉತ್ತರ ಶಾಸನ. ಆಪ್ಷನ್. ಆರಾಧನಾ ಅವರ ಉತ್ತರ ಅರಸ ಸರ್, 4ನೇದು. ಅರಸ. ಉತ್ತರವನ್ನು ನೋಡೋಣ. ಶಾಸನ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ತಾರಾ ಹರೀಶ್ ಅವರು ಕೊಟ್ಟಿದ್ದಾರೆ. ಭೂಮಿ ಎನ್ನುವ ಕೃತಿಯನ್ನು ಅವರಿಗೆ ಕೊಟ್ಟಿದ್ದೇವೆ. ದೇವಾಲಯಗಳ ಚಕ್ರವರ್ತಿ ಅನ್ನೋ ಬಿರುದು ಆ ದೇವಸ್ಥಾನಕ್ಕೆ ಸಿಕ್ಕಿದೆ ಅಂದರೆ ಅದು ಎಲ್ಲಿ ದೊರೆಯುತ್ತೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮನಸ್ಸಲ್ಲಿ ಹುಟ್ಟುತ್ತೆ. 92 ಸಾಲುಗಳ ಒಂದು ಬೃಹತ್ ಶಾಸನ ಉಂಟು ದೇವಾಲಯದಲ್ಲೇ. ಅಲ್ಲಿ ಆ ಶಾಸನವನ್ನು ಕೆತ್ತಿದ ಕವಿ ಯಾರಿದ್ದಾನೆ, ಆ ಶಾಸನವನ್ನು ಬರೆದವನು ಕೆತ್ತಿದವನು, ಇವೆರಡಕ್ಕೂ ಕಾರಣನಾದಂಥ ಆ ಮಹಾದೇವ ದಂಡನಾಯಕ, ಇವರೆಲ್ಲರ ಒಪ್ಪಿಗೆಯ ಜೊತೆಯಲ್ಲಿ ಇದು ದೇವಾಲಯಗಳ ಚಕ್ರವರ್ತಿ ಅಂತ ಅನ್ನಿಸ್ಕೊಂಡಿದೆ. ಆದರೆ ನಾವು ಒಂದು ಸಲ ಬೇಲೂರನ್ನು, ಹಳೆಯಬೀಡನ್ನು, ಸೋಮನಾಥಪುರವನ್ನು ನೋಡಿ ಈ ದೇವಾಲಯವನ್ನು ನೋಡಿದ್ರೆ ಸ್ವಲ್ಪ ಉತ್ಪ್ರೇಕ್ಷೆ ಏನೋ ಅಂತ ಅನಿಸುತ್ತೆ. ಆದರೆ ಆಗಿನ ಕಾಲಕ್ಕೆ ಇದೊಂದು ಅದ್ಭುತವಾದ ಶಿಲ್ಪ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮುಂದಿನ ಪುಸ್ತಕ ಒಂದು ಕಾನೂನಾತ್ಮಕ ಕೊಲೆ. ಶಿವಕುಮಾರ ಮಾವಲಿ ಅವರು ಬರೆದಂಥ ನಾಟಕದ ಪುಸ್ತಕ. ನಮ್ಮ ಪ್ರಶ್ನೆ: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ AI ಯಾವ ಪಾತ್ರವನ್ನು ವಹಿಸಲಿದೆ? ಆಯ್ಕೆಗಳನ್ನು ನೋಡೋಣ. ಬದಲಿ ಆಸ್ಪತ್ರೆಗಳಾಗಿ ನಿರ್ವಹಣೆ, ವೈದ್ಯರ ಬದಲಿಗೆ ಕಾರ್ಯನಿರ್ವಹಣೆ, ಪರಿಣಾಮಕಾರಿ ರೋಗ ನಿದಾನ ಡಯಾಗ್ನೋಸಿಸ್, ಎಫಿಷಿಯೆಂಟ್ ಡಯಾಗ್ನೋಸಿಸ್ ಅಂತ. ಆರಂಭದಲ್ಲಿ ಪತ್ತೆ ಹಚ್ಚಿ, ಸಕಾಲದಲ್ಲಿ ಸೂಕ್ತ ನಿರ್ಣಯ. ಮೊದಲಿಗೆ ಬಜರ್ ಒತ್ತಿದ್ದಾರೆ ತಾರಾ ಹರೀಶ್, ಆನಂತರ ಆರಾಧನಾ. ಆಪ್ಷನ್ 2 ವೈದ್ಯರ ಬದಲಿಗೆ ಕಾರ್ಯನಿರ್ವಹಣೆ. ಹೇಳಿ ಆರಾಧನಾ. ಆಪ್ಷನ್ 4 ಸರ್. ಆರಂಭದಲ್ಲಿ ಪತ್ತೆ ಹಚ್ಚೋದು, ಸಕಾಲದಲ್ಲಿ ಸೂಕ್ತ ನಿರ್ಣಯ ತಗೊಂಡು ಚಿಕಿತ್ಸೆಯನ್ನು ಕೊಡೋದು. ಉತ್ತರವನ್ನು ನೋಡು. ಆಯ್ಕೆ 4 ಉತ್ತರ ಸರಿಯಾಗಿದೆ. ಒಂದು ಕಾನೂನಾತ್ಮಕ ಕೊಲೆ ಎನ್ನುವ ಈ ಒಂದು ಪುಸ್ತಕವನ್ನು ಆರಾಧನಾ ಅವರಿಗೆ ಕೊಟ್ಟಿದ್ದೇವೆ. ಇದರ ಬಗ್ಗೆ ತುಂಬ ಗೊಂದಲ ಉಂಟು ಶ್ರೀಸಾಮಾನ್ಯರಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಂದರೆ ಇದು ವೈದ್ಯರ ಬದಲಿ ಸ್ಥಾನವನ್ನು ಗ್ರಹಿಸೋಕೆ ಸಾಧ್ಯವಿಲ್ಲ, ಆಸ್ಪತ್ರೆಗಳ ಸ್ಥಾನವನ್ನು ಗ್ರಹಿಸೋಕೆ ಸಾಧ್ಯ ಇಲ್ಲ. ಯಾಕಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಚನೆಗೊಳ್ಳಬೇಕಾದ್ರೆ ಮನುಷ್ಯ ಇರಲೇಬೇಕು. ಮನುಷ್ಯ ಇಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ. ಆದರೆ
ಅಪಾರವಾಗಿ ಇರುವಂಥ ದತ್ತಾಂಶ ಏನಿದೆ, ಡೇಟಾ ಏನಿದೆ, ಅದನ್ನು ಕ್ಷಣ ಮಾತ್ರದಲ್ಲಿ ವಿಶ್ಲೇಷಣೆ ಮಾಡಿ ಅಗತ್ಯ ಮಾಹಿತಿಯನ್ನು ಕೊಡುವ ಅಪೂರ್ವ ಸಾಮರ್ಥ್ಯ ಉಂಟು. ಒಬ್ಬ ರೋಗಿಯ ಬಾಲ್ಯದಿಂದ ಹಿಡಿದು ಇವತ್ತಿನವರೆಗೆ ಇರ್ತಕ್ಕಂಥ ಎಲ್ಲ ಇತಿಹಾಸವನ್ನು ಅಧ್ಯಯನ ಮಾಡಿ ಆತನ ಪರೀಕ್ಷೆಗಳು, ಕಾಯಿಲೆಗಳು, ಏನೇನು ಔಷಧಿ ತಗೊಂಡಿದ್ದಾನೆ ಇವೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ಗ್ರಹಿಸಿ ಈ ವ್ಯಕ್ತಿಗೆ ಇಂತಹ ತೊಂದರೆ ಆಗಿರಬಹುದು, ಈ ವ್ಯಕ್ತಿಗೆ ಈ ರೀತಿಯಾದ ಚಿಕಿತ್ಸೆಯನ್ನು ಇಂತಹ ಸಂದರ್ಭದಲ್ಲಿ ಆರಂಭಿಸಿದರೆ ಅದು ಪೂರ್ಣ ಗುಣವಾಗುವ ಸಾಧ್ಯತೆ ಇರುತ್ತೆ. ಈ ರೀತಿಯಾದ ಒಂದು ತೀರ್ಮಾನವನ್ನು ತಗೊಳ್ಳಿಕ್ಕೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೈದ್ಯರಿಗೆ ನೆರವಾಗುತ್ತೆಯೇ ಹೊರತು ವೈದ್ಯರೇ ಆಗುವ ಸಾಧ್ಯತೆ ಅಂತೂ ಸದ್ಯಕ್ಕೆ ಇಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಅರಿವಿನ ಹಣತೆ ಕವನ ಸಂಕಲನ, ಶ್ರೀದೇವಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಇವುಗಳಲ್ಲಿ ಯಾವ ಕಾಯಿಲೆಯೂ ಮರುಕಳಿಸುತ್ತಿಲ್ಲ? ಆಯ್ಕೆಗಳನ್ನು ನೋಡೋಣ. ನಿಫಾ ವೈರಸ್, ಕ್ಯಾಸ್ನೋರ್ ಕಾಡಿನ ಕಾಯಿಲೆ, ಕಾಲರಾ, ಚಿಕುನ್ಗುನ್ಯಾ. ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಉತ್ತರವನ್ನು ಕೊಡಬೇಕು. ಮೊದಲಿಗೆ ಮೋಹನ ಕೃಷ್ಣ, ಆನಂತರ ಆರಾಧನಾ. ಕ್ಯಾಸನೂರು ಕಾಡಿನ ಕಾಯಿಲೆ. ಹೇಳಿ ಆರಾಧನಾ. ಕಾಲರಾ ಸರ್. ಕಾಲರಾ ಉತ್ತರವನ್ನು ನೋಡೋಣ. ಕಾಲರಾ ಉತ್ತರ ಸರಿಯಾಗಿದೆ. ಕಾಲರಾ ಎಲ್ಲೂ ಹೋಗಿಲ್ಲ, ಇದೇ ನಮ್ಮ ನಡುವೆನೇ. ಆದರೆ ಮತ್ತೆ ಮತ್ತೆ ಕಾಣಿಸ್ಕೊಂಡು ಪಿಡುಗು ಸ್ವರೂಪದಲ್ಲಿ ಈಗ ಸದ್ಯಕ್ಕಂತೂ ಎಲ್ಲೂ ಕಂಡು ಬಂದಿಲ್ಲ. ಆದರೆ ಕ್ಯಾಸ್ನೂರು ಕಾಡಿನ ಕಾಯಿಲೆ ಈಗಲೂ ಕಂಡು ಬರ್ತಾ ಇದೆ, ಈಗಲೂ ಜನ ಸಾಯ್ತಾ ಇದ್ದಾರೆ. ಹಾಗೆಯೇ ಡೆಂಗ್ಯೂ ನಮ್ಮಲ್ಲಿ ಉಂಟು, ನಿಫಾ ವೈರಸ್ ಬೆಂಗಳೂರಲ್ಲೂ ಉಂಟು, ಜಿಕಾ ವೈರಸ್ ಬೆಂಗಳೂರಲ್ಲಿ ಉಂಟು, ಚಿಕುನ್ಗುನ್ಯಾ ಬೆಂಗಳೂರಲ್ಲಿ ಉಂಟು. ಇವು ಬಿಟ್ಟು ಹೋಗೇ ಇಲ್ಲ ನಮ್ಮನ್ನು, ಮತ್ತೆ 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 ನಮ್ಮನ್ನು ಕಾಡ್ತಾ ಇದೆ. ಆದರೆ ಕಾಲರಾ ಆ ರೀತಿ ಕಾಡ್ತಾ ಇಲ್ಲ ಅನ್ನೋದು ಸಮಾಧಾನಕರವಾದ ಅಂಶ. ಅದು ನಮ್ಮ ನಡುವೆನೇ ಇದೆ, ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ಆದರೆ ಸೊಳ್ಳೆಗಳಿಂದ ಹರಡುವ ಈ ರೋಗಗಳ ಬಗ್ಗೆ ಬಹಳ ಜಾಗೃತವಾಗಿ ನಾವು ಇರಬೇಕಾಗಿದೆ. ಸೂರ್ಯ ನಮಸ್ಕಾರ, ಕಾಕುಂಜೆ ಕೇಶವ ಭಟ್ಟ ಬರೆದಂಥ ಪುಸ್ತಕ. ಪ್ರಶ್ನೆ: ಎಷ್ಟನೆಯ ತಲೆಮಾರಿನ ಗಂಡು ಮಗು ಹುಟ್ಟಿದಾಗ ಕನಕಾಭಿಷೇಕವನ್ನು ಮಾಡುವ ಪದ್ಧತಿ ಇದೆ? ಆಯ್ಕೆಗಳನ್ನು ನೋಡೋಣ. 6ನೆಯ ತಲೆಮಾರು, 4ನೆಯ ತಲೆಮಾರು, 5ನೆಯ ತಲೆಮಾರು, 3ನೆಯ ತಲೆಮಾರು. ಮೊದಲಿಗೆ ಆರಾಧನಾ, ಅನಂತರ ಮೋಹನ ಕೃಷ್ಣ. 4ನೇ ತಲೆಮಾರು ಸರ್. ಹೇಳಿ ಮೋಹನ ಕೃಷ್ಣ. 3ನೇ ತಲೆಮಾರು. 3ನೆಯ ತಲೆಮಾರು. ಉತ್ತರವನ್ನು ನೋಡೋಣ. 4ನೆಯ ತಲೆಮಾರು ಉತ್ತರ ಸರಿಯಾಗಿದೆ. ಸೂರ್ಯ ನಮಸ್ಕಾರದ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಗಂಡು ಮಕ್ಕಳಾಗಬೇಕು. 4 ಸತತವಾಗಿ ಗಂಡು ಮಕ್ಕಳು ಆಯಿತು ಅಂತ ಹೇಳ್ತಂದರೆ ಅವರಿಗೆ ಈ ಒಂದು ವಿಧಿಯನ್ನು ಮಾಡ್ತಾರೆ, ಕನಕಾಭಿಷೇಕ ಅಂತ ಹೇಳಿ. ಇದೊಂದು ರೀತಿಯ ಗೌರವವನ್ನು ಸೂಚಿಸುವ ಒಂದು ವಿಧಾನ ಅಷ್ಟೇ. ಇಲ್ಲಿ ಮಾಡುವಂಥ ಶಾಂತಿ ಕರ್ಮಗಳು, ದೇವರ ಪೂಜೆ, ಹವನ ಇತ್ಯಾದಿಗಳೆಲ್ಲ ಅಷ್ಟೂ ಜನ ಬಂದಿರ್ತಾರಲ್ಲ, ಏನೋ ಒಂದು ಸಂಭ್ರಮ ಬೇಕಲ್ವ. ಹಾಗಾಗಿ 4 ಜನ ಸೇರಿ ಚೆನ್ನಾಗಿ ಊಟ ಮಾಡಿ ಒಂದಷ್ಟು ಸಮಯವನ್ನು ಕಳೆದು ಹೋಗೋದಕ್ಕೆ, ಆ ಹಿರಿಯರನ್ನು ಸಂತೋಷಗೊಳಿಸೋದಕ್ಕೆ ನಮ್ಮ ಹಿರಿಯರು ರೂಪಿಸಿರುವಂಥ ಒಂದು ವಿಧಾನ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಸಾಗರ ಸೃಷ್ಟಿ, ಸಂತೋಷ್ ಕುಮಾರ್ TH ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಕ ಬ ಯ ಪ್ರ ಸೋ. ಹೇಳಿ ಆರಾಧನಾ. ಕರಾವಳಿಯ ಪ್ರವಾಸೋದ್ಯಮ. ಕರಾವಳಿಯ ಪ್ರವಾಸೋದ್ಯಮ ಅಂತ ಹೇಳ್ತಾ ಇದ್ದಾರೆ, ಹೌದಾ? ನೋಡೋಣ. ಕರಾವಳಿಯ ಪ್ರವಾಸೋದ್ಯಮ ಉತ್ತರ ಸರಿಯಾಗಿದೆ. ಸಾಗರ ಸೃಷ್ಟಿ ಈ ಒಂದು ಪುಸ್ತಕವನ್ನು ಆರಾಧನಾ ಅವರಿಗೆ ಕೊಟ್ಟಿದ್ದೇವೆ. ಚುಟುಕು: ಮುಂಗಾರು ಹನಿಗಳು. ವೀರಭದ್ರೇಗೌಡ ಆಂದಲೆ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 41 ಕೂಡು 30, 78 ಕಳೆ 48, 20 ಗುಣಿಸು 9,
207/9. ಬಜರುತ್ತಿದ್ದಾರೆ ಮೋಹನ ಕೃಷ್ಣ, ಆನಂತರ ತಾರಾ ಹರೀಶ್. ಮೋಹನ ಕೃಷ್ಣ ಅಂತಿಮ ಉತ್ತರ 3-3-4. 3-3-4. ಸರಿಯಾಗಿ ಕೂಡಿದ್ದೀರಿ ಅಲ್ವಾ? ಹೇಳಿ ತಾರಾ ಹರೀಶ್. 304. 3-0-4. ಆರಾಧನಾ 307 ಸರ್. 3-0-7. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 71, 30, 180, 23 ಎಲ್ಲವನ್ನು ಕೂಡಿದ್ರೆ 3-0-4 ಬಂದಿದೆ. ಈ ಉತ್ತರವನ್ನು ತಾರಾ ಹರೀಶ್ ಅವರು ಕೊಟ್ಟಿದ್ದಾರೆ. ಚುಟುಕು ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಸಂಗೀತಗಾರರು ಹಾಸ್ಯ ಪ್ರಸಂಗಗಳು ಎನ್ನುವ ಪುಸ್ತಕ. ಎಸ್ ಶಶಿಧರ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ತುಷಾರ್ ದುರ್ಗೇಶ್ ಭಾಯ್ ಶುಕ್ಲಾ, ಪುರುಸಾಯಿ ಕಣ್ಣಪ್ಪ ಸಂಬಂಧನ್, ವೆಂಕಪ್ಪ ಅಂಬಾಜಿ ಸುಕ್ತೇಕರ್, ಪಿ ದಕ್ಷಿಣಾಮೂರ್ತಿ. ಮೊದಲಿಗೆ ತಾರಾ ಹರೀಶ್, ಆನಂತರ ಆರಾಧನಾ. ಆಪ್ಷನ್ 3 ವೆಂಕಪ್ಪ ಅಂಬಾಜಿ ಸುಕ್ತೇಕರ್. ಆರಾಧನಾ ಆಪ್ಷನ್ 1 ಸರ್. ತುಷಾರ್ ದುರ್ಗೇಶ್ ಭಾಯ್ ಶುಕ್ಲ. ಉತ್ತರವನ್ನು ನೋಡೋಣ. ವೆಂಕಪ್ಪ ಅಂಬಾಜಿ ಸುಕ್ತೇಕರ್ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ತಾರಾ ಹರೀಶ್ ಅವರು ಕೊಟ್ಟಿದ್ದಾರೆ. ಸಂಗೀತಗಾರರು ಹಾಸ್ಯ ಪ್ರಸಂಗಗಳು ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ವೆಂಕಪ್ಪ ಅಂಬಾಜಿ ಸುಕ್ತೇಕರ್ ಅವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ ಕಳೆದ ವರ್ಷ. ಇವರು ಕರ್ನಾಟಕ ರಾಜ್ಯಕ್ಕೆ ಸೇರಿದವರು, ಬಾಗಲಕೋಟೆಯವರು. ಗೊಂದಲ ಮೇಳ ಅಂತ ಉಂಟು. ಆ ಗೊಂದಲ ಮೇಳದಲ್ಲಿ ಇವರು ಅಪಾರವಾದ ಅನುಭವವನ್ನು ಪಡೆದಿದ್ದಾರೆ. ಇವರು ಸುಮಾರು 150 ಸುದೀರ್ಘ ಕಥನ ಕವನಗಳನ್ನು ಹಾಡಬಲ್ಲರಂತೆ. ಆ ಹಾಡುಗಳನ್ನು ಹಾಡ್ತಾನೆ ಈ ಗೊಂದಲಿಗರು ಏನವರ ನೃತ್ಯ, ಹಾಡು, ವಾದ್ಯ ಸಂಗೀತ ಇತ್ಯಾದಿಗಳಿದೆ ಅವೆಲ್ಲವನ್ನು ನಡೆಸ್ತಾರಂತೆ. ಈ ಒಂದು ಹಿನ್ನೆಲೆಯಲ್ಲಿ ವೆಂಕಪ್ಪ ಅವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಬಾಳ ಬೆಳಕು ಆತ್ಮಕಥೆ, ಡಾಕ್ಟರ್ ಶೈಲಜಾ BK ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ತ, ತೋ, ರ, ಯ, ನೆ, ಳು, ಣ, ತ್ರಿ. ಬಜರ್ ಒತ್ತಿದ್ದಾರೆ ತಾರಾ ಹರೀಶ್ ಅವರು. ತಣ್ಣನೆಯ. ಹಾಂ, ಮುಂದುವರಿಸಿಮ್ಮ. ತಣ್ಣನೆಯ ಗೊತ್ತಾಯಿತು. ಇನ್ನು 4 ಅಕ್ಷರ ಬೇಕು. 4. ಆರಾಧನಾ ರಾತ್ರಿ. ಕೃಷ್ಣ. ತಣ್ಣನೆಯ ರಾತ್ರಿ. ತಣ್ಣನೆಯ ರಾತ್ರಿ. ತೋಳು ಅಂದರೆ ರಾತ್ರಿ ತೋಳು ಅಂತಲ್ಲ ನೋಡಿ. ಆ ಕಡೆ ಈ ಕಡೆ ಶಬ್ದಗಳನ್ನು ಜೋಡಿಸೋಕ್ಕಾಗುತ್ತಾ ಅಂತ. ಆರಾಧನಾ ಮತ್ತು ಮೋಹನ ಕೃಷ್ಣ ತಾವು ಸಹ ಪ್ರಯತ್ನಿಸಬಹುದು. ಕರಾಳ ರಾತ್ರಿ. ತಣ್ಣನೆಯ ಕರಾಳ ರಾತ್ರಿ. ಕರಾಳ ರಾತ್ರಿ. ಉತ್ತರವನ್ನು ನೋಡೋಣ. ರಾತ್ರಿಯ ತಣ್ಣನೆ ತೋಳು. ತೋಳಿನ ಉಷ್ಣತೆ ದಿನಪೂರ್ತಿ ಒಂದೇ ರೀತಿ ಇರೋದಿಲ್ಲ. ಅದು ಬದಲಾಗ್ತಾ ಇರುತ್ತೆ ಸಂದರ್ಭಕ್ಕೆ ತಕ್ಕ ಹಾಗೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಬೆಟ್ಟದಲ್ಲಿ ಬಿಡುವ ಮಲ್ಲಿಗೆಯಂತೆ ಹುಲ್ಲು ಕೊಡುವುದು.
ಆರಾಧನಾ ಒಂದು ಉತ್ತರ. ಗಿರಿಮಲ್ಲಿಗೆ ಸರ್. ಹೇಳಿಮ್ಮ. ಗಿರಿಮಲ್ಲಿಗೆ. ಗಿರಿಮಲ್ಲಿಗೆ ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಐತಾಳರ ಕಥೆಗಳು ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಹುಲ್ಲು ಇಲ್ಲ, ಮತ್ತೆ ಓದ್ತದ ಬೇಕು. ಹೌದಾ ಸರ್. ಗರಿಕೆ ಸರ್. ಗರಿಕೆ ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಜ್ಯೋತಯ್ಯನ ಬಿದಿರು ಬುಟ್ಟಿ ಕೊಟ್ಟಿದ್ದೇನೆ. 3 ಉತ್ತರ. ಸಲ್ಲಿಸು. ಹಾಂ, ಸಲ್ಲಿಸು. ಸಲ್ಲಿಸು ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಕಾವ್ಯ ಸಂಗೀತ ಪದಮಾಲೆ ಎನ್ನುವ ಪುಸ್ತಕ 3 ಪುಸ್ತಕವನ್ನು ಆರಾಧನಾ ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಮಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಆರಾಧನಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಬಣ್ಣ ಹಚ್ಚು ಎಂಬ ನುಡಿಗಟ್ಟಿನ ಅರ್ಥವೇನು? ನಯವಾಗಿ ಮಾತನಾಡು, ಚೆನ್ನಾಗಿ ವರ್ಣಿಸು. ಚೆನ್ನಾಗಿ ವರ್ಣಿಸು. ಮುಂದಿನ ಪ್ರಶ್ನೆ. ಬಿಳಿಯ ಬಣ್ಣ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗೌರ, ಶೌರ. ಗೌರ. ಮುಂದಿನ ಪ್ರಶ್ನೆ. ರಾಮಾಯಣದಲ್ಲಿ ಬರುವ ಸುಷೇಣ ಯಾರು? ವೈದ್ಯ, ಜ್ಯೋತಿಷಿ. ವೈದ್ಯ ಸರ್. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಡಿಗೆ ಮಾಡಿ ಕಲಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಒಂದು ಕೊಂಬಿನ ಗೂಳಿಯ ತಲೆಯಲ್ಲೆಲ್ಲ ಮುಳ್ಳು. ಹಾಗಲಕಾಯಿ ಸರ್. ಹಾಗಲಕಾಯಿ. ಹಾಗಲಕಾಯಿ ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬಣ್ಣ ಹಚ್ಚು ಅಂದರೆ ನಯವಾಗಿ ಮಾತನಾಡು ಅಂತ ಅರ್ಥ. 2ನೇ ಪ್ರಶ್ನೆಗೆ ಉತ್ತರ ಗೌರ, ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ವೈದ್ಯ, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಅಡುಗೆ ಮಾಡಿ ಕಲಿ, ಉಡುಗೆ ನೋಡಿ ಕಲಿ. 5ನೇ ಪ್ರಶ್ನೆಗೆ ಉತ್ತರ ಇದು ಬದನೆಕಾಯಿ. ಕೊಂಬು ಅನ್ನೋದು ಬಂತು ಅಲ್ಲಿ. ಹಾಗಲಕಾಯಲ್ಲಿ ಕೊಂಬಿನ ತರಹದ ರಚನೆ ಇರೋದಿಲ್ಲ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಮೋಹನ ಕೃಷ್ಣ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಭೂಮಿಗೆ ಭಾರ ಎಂಬ ನುಡಿಗಟ್ಟಿನ ಅರ್ಥವೇನು? ಸತ್ಪ್ರಯೋಜಕ, ನಿಷ್ಪ್ರಯೋಜಕ. ನಿಷ್ಪ್ರಯೋಜಕ. ಮುಂದಿನ ಪ್ರಶ್ನೆ. ಒಂದು ರಾಗದ ಹೆಸರು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚೌಳ, ಗೌಳ. ಚೌಳ. ಮುಂದಿನ ಪ್ರಶ್ನೆ. ಪರಶುರಾಮನ ತಂದೆಯ ಹೆಸರೇನು? ಜಮದಗ್ನಿ, ಆಂಗೀರಸ. ಜಮದಗ್ನಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಣ್ಣ ಅಪ್ಪ ಅದಾನ? ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಗಿಡದಲ್ಲಿ ಬಿಡಲ್ಲ, ಮರದಲ್ಲಿ ಸಿಗಲ್ಲ, ಅದಿಲ್ಲದೆ ಊಟವೇ ಇಲ್ಲ. ಉಪ್ಪಿನಕಾಯಿ. ಉಪ್ಪಿನಕಾಯಿ ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಭೂಮಿಗೆ ಭಾರ, ನಿಷ್ಪ್ರಯೋಜಕ, ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಚೌಳ ಅಲ್ಲ, ಗೌಳ. ಮಾಯಾ ಮಾಳವ ಗೌಳ ಅಂತ ಹೇಳ್ತಾರೆ ರಾಗದ ಹೆಸರು. ಚೌಳ ಅಂತ ಯಾವುದು ರಾಗ ಇಲ್ಲ. 3ನೇ ಪ್ರಶ್ನೆಗೆ ಉತ್ತರ ಜಮದಗ್ನಿ, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಅಣ್ಣ ಅಪ್ಪ ಅದಾನ, ಅತ್ತಿಗೆ ಅವ್ವ ಅದಾಳ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಉಪ್ಪಿನ ವರ್ಣನೆ ಆಗಿತ್ತು, ಉಪ್ಪಿನಕಾಯಿ ಅಲ್ಲ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ತಾರಾ ಹರೀಶ್ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹೊಂಚು ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಸಮಯವನ್ನು ಸಾಧಿಸು, ಬಚ್ಚಿಟ್ಟುಕೊಂಡು ನೋಡು. ಸಮಯವನ್ನು ಸಾಧಿಸು. ಮುಂದಿನ ಪ್ರಶ್ನೆ. ನುಂಗುವುದು, ತಿನ್ನುವುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ವಸನ, ಗ್ರಸನ. ಗ್ರಸನ. ಮುಂದಿನ ಪ್ರಶ್ನೆ. ಪ್ರದ್ಯುಮ್ನನ ತಂದೆ ತಾಯಿ ಯಾರು? ಕೃಷ್ಣ ರುಕ್ಮಿಣಿ, ಕೃಷ್ಣ ಸತ್ಯಭಾಮ. ಕೃಷ್ಣ ಸತ್ಯಭಾಮ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅತ್ತೆ ಸತ್ತು 6 ತಿಂಗಳಾದ ಮೇಲೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಗೋಡೆ ಗುಡ್ಡಪ್ಪ, ನೀನಿದ್ರೆ ನಿದ್ರೆ ಇಲ್ಲಪ್ಪ. ತಲೆದಿಂಬು. ತಲೆದಿಂಬು. ತಲೆದಿಂಬು ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಹೊಂಚು ಹಾಕು, ಸಮಯವನ್ನು ಸಾಧಿಸು, ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಗ್ರಸನ, ಸರಿಯಾಗಿದೆ.
ಮೂರನೇ ಪ್ರಶ್ನೆಗೆ ಉತ್ತರ ಕೃಷ್ಣ ಮತ್ತು ರುಕ್ಮಿಣಿ ಆಗಿತ್ತು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅತ್ತೆ ಸತ್ತು 6 ತಿಂಗಳಾದ ಮೇಲೆ ಸೊಸೆ ಕಣ್ಣಲ್ಲಿ ನೀರು ಬಂತಂತೆ. ಐದನೇ ಪ್ರಶ್ನೆಗೆ ಉತ್ತರ ಇದು ತಿಗಣೆಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. 3, 6, 3 9 ಪುಸ್ತಕ ಆರಾಧನಾ ಅವರಿಗೆ, ಮೋಹನ ಕೃಷ್ಣ ಅವರಿಗೆ 2 ಪುಸ್ತಕ ಹಾಗೂ ತಾರಾ ಹರೀಶ್ ಅವರಿಗೆ 3, 2, 5 ಪುಸ್ತಕ ದೊರೆತಿದೆ. ಆರಾಧನಾ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಮೋಹನ ಕೃಷ್ಣ ಅವರಿಗೆ 2 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಉತ್ತರಾಯಣ ಪುಣ್ಯಕಾಲ, ಸಂಕ್ರಾಂತಿ 2 ಪರಿಚಿತವಾದ ಶಬ್ದಗಳು. ಬಹಳಷ್ಟು ಜನ ತಿಳ್ಕೋತಾರೆ ಉತ್ತರಾಯಣ ಪುಣ್ಯಕಾಲ ಹಾಗೂ ಮಕರ ಸಂಕ್ರಾಂತಿ ಜನವರಿ 14ರಂದೇ ನಡೆಯುತ್ತೆ ಅಂತ. ಇದು ತಪ್ಪು. ಮಕರ ಸಂಕ್ರಾಂತಿ ನಡೆಯೋದು ಜನವರಿ 14, ಆದರೆ ಉತ್ತರಾಯಣ ಪುಣ್ಯಕಾಲ ಆರಂಭ ಆಗೋದು ಡಿಸೆಂಬರ್ 21ರಂದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.